ನೀವು ಹೇಳಿದಾಗ ಮೊನ್ನೆ ಡೆಲ್ಲಿಗೆ ಹೋದ್ರೆ ಅನುಕೂಲ ಆಗ್ತಿತ್ತೇನೋ ಅಂತ, ಅಂದ್ರೆ ಮೊನ್ನೆ ನಿಮಗೆ ಬರಕ್ಕೆ ಹೇಳಿದ್ರು ಆ ಲೆಕ್ಕದಲ್ಲಿ ಹೋಗಿದ್ರೆ ಅನುಕೂಲ ಈಗ ಮಗನ ಜೊತೆ ಬರಲಿ ಅಂತ. ಯಡಿಯೂರಪ್ಪನವರು ಹಠ ಹಿಡಿದು ಬೊಮ್ಮಾಯಿ ಸೀಟ್ ಕೇಳ್ತಾ ಇದ್ದಾರೆ, ಯಡಿಯೂರಪ್ಪನವರು ಹಠ ಹಿಡಿದು ಶೋಭಾ ಕರಂದ್ಲಾಜೆಗೆ ಸೀಟ್ ಕೇಳ್ತಾ ಇದ್ದಾರೆ ಅಂತ ಟಿ ವಿಗಳಲ್ಲಿ ಬಂದಿತ್ತು. ಶೋಭಾ ಕರಂದ್ಲಾಜೆ ಡೆಲ್ಲಿಗೇನು ಹೋಗಲಿಲ್ಲ. ಹಾಗಾಗಿ ಅವರು ಹಠ ಹಿಡಿದು ಬೊಮ್ಮಾಯಿಗೂ ಮತ್ತು ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಿಸಿರ್ಬೇಕಾದ್ರೆ ಅವ್ರು ಹಠ ಹಿಡಿದ್ರು ನನ್ನ ಮಗ ಕಾಂತೇಶ್ ಯಾಕೆ ಟಿಕೆಟ್ ಕೊಡಿಸ್ಲಿಲ್ಲ, ಅವ್ರಿಗ್ಯಾಕೆ ಆಸಕ್ತಿ ಬರಲಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು 40 ವರ್ಷ ಈ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆ ನಿಷ್ಠೆನ ನಮ್ಮ ಇಡೀ ರಾಜ್ಯ ಜನ, ಕ್ಷೇತ್ರ ಜನ ಗುರುತಿಸಿದ್ದಾರೆ. ನನಗೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನೀವು ಚುನಾವಣೆ ರಾಜಕಾರಣದಿಂದ ಹೊರಗಿರಬೇಕು, ಚುನಾವಣೆ ನಿಲ್ಲಬಾರ್ದು ಅಂತ ಕೇಂದ್ರ ನಾಯಕರಿಗೂ ಕೊಟ್ಟಂಥ ಅಪೇಕ್ಷೆ ತಕ್ಕಂತೆ ಪಕ್ಷದ ನಿಷ್ಠಾವಂತನಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ. ಮತ್ತು ಈ ಕ್ಷೇತ್ರದ, ಶಿವಮೊಗ್ಗ ಕ್ಷೇತ್ರದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ MLA ಗೆಲ್ಲಿಸ್ಕೊಂಡ್ವಿ. ಇದನ್ನು ಒಪ್ಪಿ ಸಂತೋಷದಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ನನಗೆ ಮಾತಾಡಿ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನೀ ಡಿಸಿಪ್ಲಿನ್ ಸೋಲ್ಜರ್ ಅಂತ ಮಾತು ಹೇಳಿದ್ರು. ಅನೇಕ ಹಿರಿಯರು ಕೂಡ ನಮ್ಮ ಮನೆಗೆ ಬಂದು ಹೇಳಿಬಿಟ್ಟು ಹೋಗಿದ್ದರು, ನಿಮಗೆ ಮುಂದೆ ಭವಿಷ್ಯ ಇದೆ, ನಿನಗೂ ಭವಿಷ್ಯ ಇದೆ ಮತ್ತು ಕಾಂತೇಶಿಗೂ ಭವಿಷ್ಯ ಇದೆ ಅಂತ ಮಾತುಗಳು ಹೇಳಿಬಿಟ್ಟು ಹೋಗಿದ್ದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.